ಸರ್ ಜೈ ಭೀಮ್ ಸರ್. ನನ್ನ ಹೆಸರು ಸೋನಿಯಾ ಅಂತ ಹೇಳಿ, ಪ್ರಜಾ ವಿಮೋಚನಾ ಸಮಿತಿ ಸಂಘಟನೆಯ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿದ್ದೀನಿ. ಸರ್, ಇವಾಗ ಸ್ಟೇಷನ್ಗಳಲ್ಲಿ ಆಲ್ಮೋಸ್ಟ್ ಮಹಿಳೆಯರಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಮತ್ತೆ ನಮ್ಗೆ ಸೇಫ್ಟಿನೂ ಇದೆ. ಎಲ್ಲ ಕಡೆನೂ ನಮ್ಮನ್ನ ಒಳ್ಳೆ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಈಗ ನಮ್ಮ ಕೆಲವೊಂದು ಸ್ಲಮ್ಗಳಲ್ಲಿ ಸರ್ ಯುವಕರು ನಮ್ಮ ದೇಶದ ಮುಂದೆ ನಡ್ಸ್ಕೊಂಡು ಹೋಗುವಂತವ್ರು, ಮತ್ತೆ ನಮ್ಮ ರಾಜ್ಯದಲ್ಲೂ ಅವ್ರು ಪ್ರಮುಖವಾಗಿರ್ತಾರೆ. ಯುವಕರು ಬಂದ್ಬಿಟ್ಟು ಇವಾಗ ಈ ಗಾಂಜಾ ಈ ತರ ವಿಷಯದಲ್ಲಿ ತುಂಬಾ ಕೆಟ್ಟೋಗಿದ್ದಾರೆ. ಸ್ಲಮ್ಗಳಲ್ಲಾಗಿರ್ಲಿ, ಬೇರೆ ಕಡೆ ಆಗಿರ್ಲಿ, ಒಂದು ಬಸ್ ಸ್ಟಾಪ್ ಆಗಿರ್ಲಿ, ಒಂದು ಯಾವುದೇ ಪ್ಲೇಸ್ಮೆಂಟ್ ಆಗ್ಲಿ, ಈ ಗಾಂಜಾ ಅನ್ನೋ ವಿಚಾರದಲ್ಲಿ ಯುವಕರು ತುಂಬಾನೇ ಇದ್ ಮಾಡಿ ಹೆಣ್ಮಕ್ಳನ್ನ ಓಡಾಡೋಕ್ ಬಿಡ್ತಾ ಇಲ್ಲ. ಮತ್ತೆ ಕೆಲ್ಸಕ್ಕೆ ಹೋಗೋವಾಗ ಬರೋವಾಗ್ಲೂ ತುಂಬಾ ತೊಂದರೆ ಆಗ್ತಾ ಇದೆ. ಲಾಸ್ಟ್ ಟೈಮು ಜಾಲಲಿ ಕ್ರಾಸ್ ಅಲ್ಲಿ ಈ ಒಂದು ಹೆಣ್ಮಕ್ಳು ಒಂದು ಟೀಮ್ ಆಗಿ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಬರೋ ಟೈಮಲ್ಲಿ 2 ಗಂಟೆ ಆಗಿತ್ತು. ಅಲ್ಲಿ ಆಟೋದವರು ಇವರು ಓಲಾ ಬುಕ್ ಮಾಡಿದ್ದಾರೆ. ಬಟ್ ಆಟೋದವರು ಇಲ್ಲ, ನಮ್ಮ ಆಟೋದಲ್ಲೇ ಹತ್ಬೇಕು ಅನ್ನೋ ತರ ಅವರು ತುಂಬಾನೇ ಹೆಣ್ಮಕ್ಳನ್ನ ಬೇರೆ ಬೇರೆ ತರ ಟ್ರೀಟ್ ಮಾಡಿದ್ದಾರೆ ಸರ್. ಸೊ ಗಲಾಟೆ ಮಾಡುವಂಥದ್ದು, ನಮ್ಮಲ್ಲೇ ಹತ್ಬೇಕು ಅನ್ನೋದು, ಸೊ ಈ ತರ ಮಾಡಿದ್ದಾರೆ. ಸೊ ಅವರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಅವರು ಆಲ್ಮೋಸ್ಟ್ ಆ ಕಂಪ್ಲೇಂಟ್ ತಗೊಂಡು ಆ ತಕ್ಷಣಕ್ಕೆ ಆ ಕೇಸ್ ಏನೋ ತಗೊಂಡಿದ್ದಾರೆ. ಬಟ್ ನಮ್ಗೆ ಏನಂದ್ರೆ, ಈ ಆಟೋದವರು ನಮ್ಮ ಅಣ್ಣ ಹೇಳಿದಿರೋ ತರ ಈ ಆಟೋದವರು ತುಂಬಾನೇ ತೊಂದರೆ ಕೊಡ್ತಿದ್ದಾರೆ. ಅಂದ್ರೆ ಎಲ್ಲರೂ ಅಲ್ಲ, ಕೆಲವೊಬ್ಬರು. ಅದು ಏನು ಅಂತ ನೀವೊಂದ್ ಸ್ವಲ್ಪ ನೋಡ್ಬೇಕು. ಮತ್ತೆ ಬಂದ್ಬಿಟ್ಟು ಈ ಗಾಂಜಾ ಕೇಸು ಅನ್ನೋದು ಆದಷ್ಟು ಅದು ತುಂಬಾ ದೊಡ್ಡ, ಇವಾಗ ಎಷ್ಟೋ ಕ್ವಶನ್ಗಳು ಬಂದಿರ್ಬೋದು. ಈ ಗಾಂಜಾ ಕೇಸ್ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಯಾಕಂದ್ರೆ ನಾವು ಹೋರಾಡಬೇಕು, ನಾವು ಹೊರಗಡೆ ಬರ್ತೀವಿ, ರಾತ್ರಿ ಇಲ್ದೆ ಹಗಲಿಲ್ದೆ ನಾವು ಸಂಘಟನೆ ಪರ ಮತ್ತೆ ಜನಗಳ ಜೊತೆಯಲ್ಲಿ ನಾವು ಓಡಾಡಿ ಎಲ್ಲರ ಸಮಸ್ಯೆಗಳನ್ನ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ನಮ್ಗೆ ಓಡಾಡೋದಕ್ಕೆ ಒಂದ್ ಸ್ವಲ್ಪ ಧೈರ್ಯನೂ ಬೇಕು. ಗಾಂಜಾ ಮತ್ತು ಮಾದಕ ವಸ್ತು ವ್ಯಸನದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಮಾದಕ ವ್ಯಸನದ ಬಗ್ಗೆ ನಗರದಲ್ಲಿ ಈಗ ನಮ್ಮಲ್ಲಿ 0 ಟಾಲರೆನ್ಸ್ ಪಾಲಿಸಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರದ ನಿರ್ದೇಶನಗಳು ಕೂಡ ಅದೇ ರೀತಿಯಲ್ಲಿದೆ. ನಶಾಮುಕ್ತ ಕರ್ನಾಟಕ ಅಥವಾ ಮಾದಕ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಭಿಲಾಷೆ ಆಗಿದೆ. ನೀವು ಹೇಳಿದ ಹಾಗೆ ಯುವ ಪೀಳಿಗೆಯಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಕಾಲೇಜ್ಗೆ ಹೋಗ್ತಕ್ಕಂಥ ಯುವಕ ಯುವತಿಯರು ಮತ್ತು ಇವನ್ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ, ಐಟಿ ಸೆಕ್ಟರ್ನಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಡ್ರಗ್ ಅಡಿಕ್ಷನ್ ಅಥವಾ ಡ್ರಗ್ ಅಫೆಕ್ಷನ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಈಸಿ ಅವೈಲಬಿಲಿಟಿ, ಈಸಿ ಆಕ್ಸೆಪ್ಟಬಿಲಿಟಿ ಸಮಾಜದಲ್ಲಿ ಡ್ರಗ್ ತಗೊಳ್ಳೋರಿಗೆ ಒಂದು ರೀತಿ ಫ್ಯಾಷನಬಲ್ ಅನ್ನೋ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಬೇರೆ ಬೇರೆ ಕಾರಣಗಳು ಇದಾವೆ. ಅದೇನೇ ಇರಲಿ, ನಾವು ಅದ್ರ ಬಗ್ಗೆ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಮಾಧ್ಯಮಗಳಲ್ಲಿ ಮತ್ತು ವೃತ್ತಪತ್ರಿಕೆಗಳಲ್ಲಿ ನೀವು ನೋಡೋದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಈ ರೀತಿಯ ಡ್ರಗ್ಸ್ಗಳನ್ನು, ಬರೀ ಗಾಂಜಾ ಮಾತ್ರ ಅಲ್ಲ, ಈವನ್ ಬೇರೆ ಸಿಂಥೆಟಿಕ್ ಡ್ರಗ್ಸ್ ಕೂಡ ಸಾಕಷ್ಟು ದೊಡ್ಡ ಮೊತ್ತದನ್ನೇ ನಾವು ಸೀಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ವ್ಯಸನಗಳೇನಿದ್ದಾರೆ ಅವರುಗಳಿಗೆ ಸುಧಾರಣೆ ಮಾಡ್ತಕ್ಕಂಥದ್ದು, ಪುನರ್ವಸತಿ ಮಾಡ್ತಕ್ಕಂಥದ್ದು, ಅಂತ ಒಂದು ಕೆಲಸ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾಲೇಜು ಶಾಲೆಗಳಿಗೆ ನಮ್ಮ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಒಂದು ಪೊಲೀಸ್ ಮಾರ್ಷಲ್ ಅಂತ ಒಂದು ಸ್ಕೀಮ್ ಅನ್ನು ಕೂಡ ನಾವು ಮಾಡಿದ್ದೇವೆ ಕಾಲೇಜು ಯುವಕ ಯುವತಿಯರಿಗೆ. ಅವರು ನಮ್ಮ ಜೊತೆ ಸೇರ್ಕೊಂಡು ಈ ಡ್ರಗ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಎಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತವೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡತಕ್ಕಂಥದ್ದು, ಆ ರೀತಿಯ ಕೆಲಸವೂ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಹೇಳೋದಂತ ಹೇಳಿದ್ರೆ, ಈ ರೀತಿ ನೀವೇನು ಹೇಳ್ತಾ ಇದ್ದೀರಾ, ಎಲ್ಲಿ ಈ ರೀತಿ ಏನಾದರೂ ಈ ಮಾದಕ ವ್ಯಸನದಿಂದ ಜನರು ಈ ರೀತಿ ಏನಾದರೂ ಅಪರಾಧ ಚಟುವಟಿಕೆಗಳಲ್ಲಿ ತೊಡತಕ್ಕಂಥ ಪ್ರವೃತ್ತಿ ಕಂಡು ಬಂದ್ರೆ ಅದಕ್ಕೆ ನೀವು ಪೊಲೀಸ್ ಠಾಣೆಗಾಗ್ಲಿ ಅಥವಾ 112ಗಾಗ್ಲಿ ಫೋನ್ ಮಾಡಿದ್ರೆ ತ್ವರಿತವಾಗಿ ನಮ್ಮವರು ಸ್ಪಂದಿಸ್ತಾರೆ. ದಟ್ ಈಸ್ ಅಶ್ಯೂರ್ಡ್. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಾವು ನಮ್ಮ ಕಚೇರಿಯಲ್ಲಿ ಈ ಎಲ್ಲ ಡಿ ಅಡಿಕ್ಷನ್ ಸೆಂಟರ್ಸ್ ಏನಿದೆ ಬೆಂಗಳೂರು ನಗರದಲ್ಲಿ ಅವರನ್ನ ಕರೆಸಿ ಒಂದು ಸಭೆಯನ್ನ, ಮೀಟಿಂಗ್ ಅನ್ನ ಮಾಡಿದ್ವಿ. ಅದು ಸಲಹೆ ಕೂಡ ಒಂದು ನಮ್ಮ ಇದೇ ರೀತಿಯ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ನಲ್ಲಿ ಒಬ್ಬ ಪುನರ್ವಸತಿ ಕೇಂದ್ರ ಅಂದ್ರೆ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಒಬ್ಬ ಓನರ್ ಆ ರೀತಿ ಒಂದು ಸಲಹೆ ಕೊಟ್ಟಿದ್ರಿಂದ ಅದನ್ನು ಕೂಡ ನಾವು ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಒಂದು ಮಾದಕ ವ್ಯಸನಿಗಳಿಗೆ ಪುನರ್ವಸತಿ ಮಾಡತಕ್ಕಂಥದ್ದು, ಜೊತೆಗೆ ಈ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡೋರೇನಿದ್ದಾರೆ ಅವರುಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಎರಡು ಕೂಡ ನಾವು ಮಾಡ್ತಾ ಇದ್ದೇವೆ. ನಿಮ್ಮಿಂದ ಬೇಕಾಗಿರ್ತಕ್ಕಂತಹ ಸಲಹೆ, ಇದು ಸಹಾಯ ಅಂತ ಹೇಳಿದ್ರೆ, ಈ ರೀತಿ ಎಲ್ಲಾದರೂ ಚಟುವಟಿಕೆಗಳು ನಡೀತಾ ಇದ್ರೆ ಅದರ ಮಾಹಿತಿಯನ್ನು ನಮಗೆ ಕೊಟ್ಟರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಮಾಹಿತಿ ಇಲ್ಲದೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತವಾಗ್ಲೂ ಸರ್, ನಮ್ಮ ಸಹಕಾರ ಯಾವಾಗಲೂ ನಿಮಗೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.